Hello guys, welcome back to my YouTube channel. ಸೊ ಗೈಸ್ ನಾನಿವತ್ತಿದ್ದೀನಿ ನಮ್ಮ ಅತ್ತೆ ಊರಲ್ಲಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಆ್ಯಂಡ್ ನಾನು ಶಿಲ್ಪ ಲಡ್ಡು ಎಲ್ಲರೂ ಬಂದಿದ್ವಿ. ಸೊ ಗೈಸ್, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ದಿನ ಏನಂತ ಅಂದರೆ ನಿಮಗೆ ಹೇಳ್ತೀನಿ, ನಿಮಗೆ ಈ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಸೊ ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಈ ವಿಡಿಯೋ ಸ್ಟಾರ್ಟ್. ಇವಾಗ ನಂದಿನಿ ಅಕ್ಕ, ಪಲ್ಲವಿ ಅಕ್ಕ ಎಲ್ಲರೂ ಬರ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ಆಚೆ ಹೋಗ್ತಾ ಇದ್ವಿ. ಏನಕ್ಕಂತ ಅಂದರೆ ಗೈಸ್, ಸೊ ಇವಾಗಂದರೆ ಆಲ್ರೆಡಿ ಗೋಲ್ಡ್ ರೇಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಗೋಲ್ಡ್ ಹಾಕ್ಬೇಕಾಗಿತ್ತು. ಆ್ಯಂಡ್ ನಾವು ಕೂಡ ಗೋಲ್ಡ್ ಹಾಕೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಗೋಲ್ಡ್ ಹಾಕ್ತೀವೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನಾವಿರೋದು ನಮ್ಮ ಅತ್ತೆ ಊರಲ್ಲಿ. ಸೊ ಕೊಳ್ಳೇಗಾಲಕ್ಕೆ ಹೋಗ್ಬೇಕು. ಸೊ ಬನ್ನಿ, ಆಗಿದ್ರೆ ಹೋಗೋಣ. ಎಲ್ಲರೂ ಬಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ಓಕೆ ಗೈಸ್, ಇವಾಗ ಆಲ್ರೆಡಿ ಎಲ್ಲ ಹೊರಟಿದ್ದೀವಿ. ನಾನು ಮತ್ತೆ ಪಲ್ಲವಿ ಅಕ್ಕ ಚಿನ್ನ ತೆಗಿಯಕ್ಕ. ನನಗೆಲ್ಲ ಗೈಸ್ ಚಂದ್ರಿಗೆ ಮದುವೆಗೆ ಒಡವೆ ಹಾಕಕ್ಕೆ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಚಿನ್ನ ಯಾವ ರೇಟ್ ಇದೆ ಅಂತ. ಸೊ ನಮ್ಮ ಚಿಕ್ಕಪ್ಪ, ಶಿಲ್ಪ, ನಂದಿನಿ ಅಕ್ಕ ಅವರು ಗಾಡೀಲಿ ಬರ್ತಾರೆ, ನಾವು ಬಸ್ಸಲ್ಲಿ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗುವ. ಈಗ ಕ್ಯಾತರೈನ್ ನೋಡು ವರ್ರದ ತರ ಕ್ಯಾತರೈನ್ ಮಗಳು ನೋಡಿ ನಿನ್ನೂ ವರ್ರದ ಕಪಿತನಿಗೆ ಕಂಡಿದೆ ಅಂತ ಅರ್ಥ. ಆಮೇಲೆ ಏನ್ ಮಾಡಿದೆ? ಏಯ್ ದುಡಿಯಕ್ ಆಗ್ತಿದೆ ಚಪ್ರಿಗೆಲ್ಲ ನೋಡರಿ. ಅಯ್ಯೋ ನಮ್ ಗಂಡಿಗೆ ಬೈತಾಳ. ಹೋಗೋದಕ್ಕೆ ಹೋಗ್ ನೀನು ನಾಯಿ ಟೈಮಿಂಗ್ಸ್ ಬಸ್ಗಳು ಏನ್ ಯಾರವ ಎಲ್ಲ ಮಕ್ಕ ತೋರ್ಸು, ಒಂಚೂರು ಮಕ್ಕ ತೋರ್ಸು, ಮುಖ ತೋರ್ಸುವ. ಆಲ್ರೆಡಿ ಇವಾಗ ಏನು ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ, ಹೋಗ್ತಾ ಇದೀವಿ ಅಂಗಡಿ ಹತ್ರ. ಸೊ ನೋಡೋಣ. ಆಲ್ರೆಡಿ ನಮ್ಮ ಚಿಕ್ಕಪ್ಪ ಮತ್ತೆ ಶಿಲ್ಪ ಹೋಗಿದ್ದಾರೆ. ಸೊ ನಾನು ಮತ್ತೆ ಅಕ್ಕ ಇಬ್ಬರು ಅಕ್ಕಂದಿರು ಹೋಗ್ತಾ ಇದೀವಿ. ಬನ್ನಿ ಹೋಗು. ಗೈಸ್ ಇಲ್ಲಿ ನೋಡಿ, ಬಂದು ಎಲ್ಲರೂ ಕಾಯ್ತಾ ಕೂತಿದ್ದೀವಿ. ಸೊ ಗೈಸ್, ಇವಾಗ ಆಲ್ರೆಡಿ ಬಂದು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸು ಕೂಡ ಲೇಟ್ ಮಾಡ್ತು ಗೈಸ್, 1.5 ಅವರ್ ನಾವು ವೆಯ್ಟ್ ಮಾಡಿರೋದು. ಸೊ ಇವಾಗ ಬಂದಿದ್ದೀವಿ. ಸೊ ನೋಡೋಣ, ಅವರು ಏನು ಓನರ್ ಬರ್ತೀನಿ ಅಂತ ಹೇಳಿದ್ದಾರೆ, ಲಂಚ್ಗೆ ಹೋಗಿದಾರಂತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು. ಆ್ಯಂಡ್ ಏನಕ್ಕಪ್ಪ ನಾವು ಬಂದಿರೋದು ಅಂತ ಅಂದರೆ, ಹೌದು, ಸೊ ಒಡವೆ ಹಾಕೋಕ್ಕೆ ನಮ್ಮ ಚಂದ್ರದು ಮದುವೆ ಹತ್ರ ಬರ್ತಿದೆಯಲ್ಲ, ಸೊ ಅದಕ್ಕೆ ಅವರು ತಾಳಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೆ ಅವ್ರಿಗೂ ಹಾಕಿ ಆ್ಯಂಡ್ ನನಗೂ ಕೂಡ ಒಡವೆ ಹಾಕಕ್ಕೆ ಬಂದಿದ್ದೀವಿ. ಸೊ ಏನೇನು ಹಾಕ್ತೀವಿ ಅಂತ ತೋರಿಸ್ತೀವಿ ನಿಮಗೆ. ಅಲ್ಲಿ ನೋಡ್ತಾರೆ ಗೈಸ್, ಏನೇನು ಅಂದರೆ ಸ್ವಲ್ಪ ಎಕ್ಸ್ಚೇಂಜ್ ಕೊಡೋಕ್ಕೆ. ಸೊ ಅದನ್ನೇ ಮಾಡ್ತಿದ್ದಾರೆ. ಲಡ್ಡು ಇದೆ, ಲಡ್ಡು ಲಡ್ಡು ಸೇ ಹಾಯ್. ಸೆಲೆಕ್ಷನ್ ಮಾಡ್ತಿದ್ದಾಳೆ ಸ್ವಲ್ಪ, ಎಲ್ಲ ಡಿಸೈನ್ ನೋಡ್ತಾ ಇದ್ದಾಳೆ ನೋಡಿ. ಅದಕ್ಕೆ ಬರಲಿಲ್ಲ ಅಂತ ಅಂದದ್ದು ನಿಮ್ನ ಬೈತಾಳ್ ಕುಮಾರ್. ನಿಮ್ಗಿಂತ ಕೆಲಸ ನಮ್ಗೆ ಜಾಸ್ತಿ ಇರೋದು ಒಟ್ಲಿ ತಗ್ದವನ್ ಮಾಡೋದು, ಅವ್ನ್ ತಗ್ದ ಅಪ್ಪನ್ ಮಾಡೋದು. ಇವಳೆ ಅದೇ ಗೀತೆ ಹೇಳೋದ್ರಲ್ಲಿ ಒಂದು ಕೆಡ್ಸೆ ಇವಳು ನೋಡಿ. ಇವಳೆ ನಾಮನೆ ಎಲ್ಲಾರು ಗೊತ್ತಿದ್ದಾಳು. ಇವಳಿಯ ಈಗ ಸಾಕ್ಸ್ತಾ ಇದೀವಿ, ಇನ್ನೂ ನಡೀತಾ ಇದೆ. ಚೆನ್ನಾಯ್ತಲ್ಲ ಕಲರ್. ಬಾ ಲಡ್ಡು ನನ್ನ ಹತ್ರಕ್ಕೆ, ಬಾರು ನನ್ನ ಹತ್ರಕ್ಕೆ. ಮದ್ವೆ ಆಯ್ತವ್ರಿ. ಬಿದ್ನೇನೋ ಬಂದು ನೋಡು. ಬಳ ಬಳ ಅಂತ ಅದಕೊಂಡು ಬಿಡು ಕರೆಕ್ಟ್ ಹಂಗೆ. ನಮ್ ಲಡ್ಡು ನೋಡಿ, ಯಾರ್ದು ಹೆಂಗಾದ್ರೂ ಆಗಿರ್ಲಿ, ನಂಗೆ ಚಾಕಿ ಬೇಕು, ಮ್ಯಾಗಿ ಬೇಕು, ಇನ್ನೇನೇನ್ ಬೇಕು ಬಂಗಾರ. ಆಮೇಲೆ ಓಕೆ, ಆಮೇಲೆ ನೋಡಿ ಗೈಸ್ ಯಾವ ತರ ಹೇಳಿಸ್ತಾರ ನೋಡಿ ಗೈಸ್. ಸಾಕರು ಸಾಕು ನೋಡಿ. ಗೋಲ್ಡ್ ರೇಟ್ ಯಾವ ರೇಂಜ್ ಇದಾಗಿದೆ ಅಂದ್ರೆ
ಗೈಸಿ ನೋಡಿ ನಮ್ಮ ಲಡ್ಡು ಜಗಳ ಆಡ್ತಾವನು. ಬೈತಾರೆ ಲಡ್ಡು. ಏ ಪಲ್ಲಿ ಏನು ಲಡ್ಡು, ಏ ಪಲ್ಲಿ ಏನು ಲಡ್ಡು, ಏ ಪಲ್ಲಿ ಏನು ಮಗ್ನೆ. ವಯಸ್ಸೆಲ್ಲ ಆಯ್ತು, ಈಗ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಲಡ್ಡು. ಸೊ ಗೈಸ್ ಇವಾಗ ಎಲ್ಲ ಆಲ್ರೆಡಿ ಆಯಿತು, ಎಲ್ಲ ಹಾಕಿದ್ದೀವಿ ಆ್ಯಂಡ್ ಹೋಗ್ಬೇಕು ಇವಾಗ. ಲಡ್ಡುಗೆ ಹೊಟ್ಟೆ ಹಸಿತಾಯ್ತದೆ ಗೈಸ್, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡುವ ಈಗ ಚಿನ್ನದ ರೇಟ್ ಎಷ್ಟಿದೆ ಅಂತಂದರೆ, ನಾವು ಇವಾಗ ಹಾಕಿರೋದು 40,300 ಇದೆ. ಇವತ್ತು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು, ಆದ್ರೂ ನೆನ್ನೆ ಬಂದು ಹಾಕಿದ್ವಿ, ಮತ್ತೆ ವಾಪಸ್ ಬಂದಿರೋದಕ್ಕೆ ಅದೇ ರೇಟ್ಗೆ ಹಾಕೊಂಡಿದ್ದಾರೆ. ಸೊ ಓಕೆ, ಎಲ್ರೂ ಹಾಕಿದ್ದಾರೆ, ಬಟ್ ಏನು ಕಮ್ಮಿ ಆದರೂ ಚಿನ್ನದ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ಎಲ್ಲ ಹಾಕ್ಬಿಟ್ಟು ಹೊರಟಿದ್ದೀವಿ. ಲಡ್ಡು ಹೊಟ್ಟೆ ಹಸಿತೆ ಅಂತ ಹೋಗಿ ಊಟ ತಿನ್ಸ್ಕೊಂಡು ಹೋಗ್ಬೇಕು. ಬಾಯ್ ಮಾಡು, ಬಾಯ್ ಮಾಡು. ಗೈಸಿ ಲೋಡೆಲ್ಲ ಆದ್ಮೇಲೆ ತಿನ್ನಕ್ಕೆ ಬಂದಿದ್ದೀವಿ. ಪರೋಟ. 5 hours later. ಗೈಸಿ ನೋಡಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀವಿ. ಸೊ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಲಡ್ಡುಗೆ ಮ್ಯಾಗಿ ಮಾಡ್ಕೊಡ್ತಿದ್ದೀನಿ ಗೈಸ್, ಮ್ಯಾಗಿ. ಸೊ ಗೈಸ್ ನಾನು ಆವಾಗಲೇ ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನನ್ನ ಫೋನ್ ಅಲ್ಲೇ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೋಸ್ಕರ. ಸೊ ಫೈನಲಾಗಿ ನಾನು ಮತ್ತು ನಮ್ಮ ಅಕ್ಕವರೆಲ್ಲ ಹೋಗಿ ಸೊ ಎಲ್ಲ ಒಡವೆ ಹಾಕ್ಬಿಟ್ಟು ಬಂದ್ವಿ. ನನಗೆ, ಚಂದ್ರುಗೆ ಮತ್ತು ನಮ್ಮ ಚಿಕ್ಕಪ್ಪವರೆಲ್ಲರೂ ಹಾಕಿದ್ರು. ಸೊ ಗೈಸ್ ಈಗ ಅನ್ನಿಸ್ತಿದೆ ನಾವು ಫಸ್ಟೇ ಹಾಕ್ಬೇಕಾಗಿತ್ತು ಅಂತ, ಯಾಕಂತಂದರೆ 14,300 ರೂಪಾಯಿ ಇದೆ ಇವತ್ತಿನ ರೇಟು 1 ಗ್ರಾಮಿಗೆ. ಸೊ ಎಲ್ಲ ಹಾಕಿದ್ವಿ ಗೈಸ್. ಮತ್ತು ಅದಾದಮೇಲೆ ಅಲ್ಲೆಲ್ಲ ಸ್ವಲ್ಪ ಸ್ಯಾರಿ ಶಾಪಿಂಗ್ ಅದೆಲ್ಲ ಮಾಡಬೇಕಾಗಿತ್ತು, ಅದೆಲ್ಲ ಮಾಡಿಕೊಂಡು ಬಂದ್ವಿ. ಯಾಕಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದೇ ರೀಸನಿಗೆ. ಸೊ ಅಷ್ಟೇ ಗೈಸ್, ಜಸ್ಟ್ ಇವಾಗ ತಾನೇ ಬಂದ್ವಿ ನಾವು. ಸೊ ಇವತ್ತಿನ ದಿನ ಹೀಗಿತ್ತು ಗೈಸ್, ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.